ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ಒಂದು ವಿಡಿಯೋ ತುಂಬಾನೇ ಸ್ಪೆಷಲ್. ನಿಮ್ಗೆ ಎಷ್ಟೊಂದು ಜನಕ್ಕೆ ಖುಷಿ ಆಗುತ್ತೆ ಅನ್ಸುತ್ತೆ. ಅಂಡ್ ಈ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ತಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ನೀವು ಎಷ್ಟೊಂದು ಜನ ನಂಗೆ ಕೇಳ್ತಾ ಇದ್ರಿ, ಪ್ರಿಷಾದು ಬರ್ತ್ಡೇ ಯಾವ ರೀತಿ ಆಯ್ತು, ಹಾಗೆ ಅವಳ ಡ್ರೆಸ್ ಡೀಟೇಲ್ ಆಗಿರ್ಬೋದು, ನಾವು ಡೆಕೋರೇಷನ್ ಎಲ್ಲ ಯಾವ ತರ ಮಾಡ್ಸಿದ್ವಿ, ನಾನು ಚಂದು ಯಾವ ರೀತಿ ರೆಡಿ ಆಗಿದ್ರಿ, ಅಷ್ಟು ನನ್ನ ಏಂಜಲ್ದು ಬರ್ತ್ಡೇ ಏನಾಯ್ತು ಅಂತ ನಿಮ್ ಮುಂದೆ ಈ ಒಂದು ವಿಡಿಯೋಸ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ನನ್ನ ಹೆಸರು ಪ್ರಿಯಾ ಮಾರ್ಗೆ, ನಾನು ಸಿಯಾಟಲ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಕಡೆಯಿಂದ ನನಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಪ್ರಿಷಾ ಬರ್ತ್ಡೇ ಡ್ರೆಸ್ಗೆ ತುಂಬ ಜನ ಲೈಕ್ ಮಾಡಿ ಕಮೆಂಟ್ ಮಾಡ್ತಾ ಇದ್ರಿ, ಈ ಡ್ರೆಸ್ ಡೀಟೇಲ್ ಕೊಡಿ ಅಂತ. ನನಗಂತೂ ಇದು ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂಥರ ಬ್ಲಷ್ ಪಿಂಕ್, ಬೇಬಿ ಪಿಂಕ್ ಮತ್ತು ಸಿಲ್ವರಿಶ್ ಫಿನಿಶಿಂಗ್ ಇದೆ ಈ ಒಂದು ಕ್ಲಾತಲ್ಲಿ. ಹಾಗೆ ಫ್ರಾಕ್ ಡಿಸೈನ್ ಕೂಡ ಅಷ್ಟೇ ನೋಡಿ, ತುಂಬ ಚೆನ್ನಾಗಿ ಯೂನಿಕ್ ಆಗಿದೆ. ಒಂದು ಶೋಲ್ಡರ್ ಕಡೆ ಫುಲ್ ಒಂಥರ ಫ್ಲಫಿಯಾಗಿ ಬಂದಿದೆ. ನನಗೆ ಅದು ತುಂಬಾ ಇಷ್ಟ ಆಯಿತು. ಬಟ್ ಆದರೆ ಇದು ಪ್ರಿಷಾ ಒಂದು ಸ್ಪೆಷಲ್ ಡೇಗೆ ಹಾಕೋ ಥರ ಅಂತ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ತುಂಬ ಗ್ರ್ಯಾಂಡ್ ಆ್ಯಂಡ್ ಯೂನಿಕ್ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಪ್ರಿಷಾ ಈ ಒಂದು ಡ್ರೆಸ್ಸಿಗೆ ನಾನೇ ಡಿಸೈನ್ ಮಾಡೋಣ ಅಂತೇಳಿ ಯುನೀಕಾಗಿ ಡಿಸೈನ್ ಮಾಡಿದ್ದೀನಿ. ಎಕ್ಸ್ಟ್ರಾ ಫ್ಲವರ್ಸ್ ಎಲ್ಲ ತೊಗೊಂಡು ಸ್ಟೋನ್ಸ್, ಪರ್ಲ್ಸ್ ವರ್ಕ್ ಮಾಡಿ, ಸ್ಟೋನ್ ವರ್ಕ್ ಹಾಗೆ ಎಂಬ್ರಾಯ್ಡ್ರಿ ಥಿಂಗ್ಸ್ನ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ನ್ಯೂ ಲುಕ್ನ ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ದಿನನಿತ್ಯ ಕುತ್ಕೊಂಡು ಸ್ವಲ್ಪನೇ ಮಾಡ್ತಾ ಇದ್ದೆ. ನಾನು ಬೊಟಿಕಲ್ಲೆಲ್ಲ ಚೆಕ್ ಮಾಡಿದೆ ಮಾಡಿಸೋಣ ಅಂಥೇಳಿ. ಬಟ್ ಆದರೆ ಒಂದು 25K 30K 1000 ಹೇಳ್ತಾ ಇದ್ರು. ಬಟ್ ಆದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಡಿಸೈನ್ಸ್ ಆಗಲಿ ಕಲರ್ ಕಾಂಬಿನೇಷನ್ ಎಲ್ಲ ನನಗೆ ಫೈಂಡ್ ಔಟ್ ಮಾಡೋದಕ್ಕಾಗಲಿಲ್ಲ. ಬೊಟಿಕ್ಸಲ್ಲಿ ಸ್ವಲ್ಪ ಕಾಪಿಡ್ ಅನ್ನಿಸ್ತಾ ಇತ್ತು, ಒಂದೇ ಥರನೇ ಅನ್ನಿಸ್ತಾ ಇತ್ತು ನನಗೆ ಅವ್ರ ಡಿಸೈನ್ಸ್ ಎಲ್ಲ. ಅದಕ್ಕೋಸ್ಕರ ನಾನೇ ಅವಳಿಗೆ ಡಿಸೈನ್ ಮಾಡಿದ್ದೀನಿ. ಈ ಒಂದು ಬೋ ಬಂದು ಚನ್ನಬಸಪ್ಪ ಅಂಗಡಿ ದಾವಣಗೆರೆ, ಅಲ್ಲಿಂದ ತೊಗೊಂಡು ಬಂದಿದ್ದೆ. ಅದಕ್ಕೆ ಸೇಮ್ ಫ್ರಾಕಲ್ಲಿ ಏನಿದೆಯೋ ಅದೇ ಬೀಡ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಟಚಪ್ ಮಾಡಿದ್ದೀನಿ. ಜೊತೆಗೆ ಶೂ ಕೂಡ ಆಲ್ರೆಡಿ ಚಂದ್ರು ಬರ್ತಾ US-ಇಂದ ನಾನು ತರಿಸ್ಕೊಂಡಿದ್ದೆ ಅವಳಿಗೆ, ಈ ಒಂದು ಪ್ರಿನ್ಸಸ್ ಶೂ ಥರ. ಸೊ ಇದಕ್ಕೂ ಕೂಡ ಸೇಮ್ ವರ್ಕ್ನ ಮಾಡಿದ್ದೀನಿ ಮ್ಯಾಚಿಂಗಲ್ಲಿ. ಸೊ ಒಂದು ಯೂನಿಕ್ ಆ್ಯಂಡ್ ಕ್ಲಾಸಿ ಆಗಿರೋದು ರೆಡಿ ಆಯಿತು. ಆ್ಯಂಡ್ ಅವಳಿಗಂತೂ ಈ ಡ್ರೆಸ್ ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದ್ಲು. ಹಾಗೆ ನಾವು ಪ್ರಿಷಾ ಬರ್ತ್ಡೇಗೆ ಇನ್ವಿಟೇಷನ್ ಕಾರ್ಡ್ ಕೂಡ ಪ್ರಿಂಟ್ ಮಾಡಿಸಿದ್ವಿ. ಹಾಗೆ ವಾಟ್ಸಪ್ ಕಾಲ್ ಮಾಡಿ ಕೂಡ ಇನ್ವೈಟ್ ಮಾಡಿದ್ವಿ. ಬಟ್ ನಮ್ಮ ಊರ ಕಡೆ ಎಲ್ಲನೂ ಇನ್ವಿಟೇಷನ್ಸ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಕರೆಸಿದ್ವಿ. ಕ್ಲೋಸ್ ಫ್ರೆಂಡ್ಸ್ಗೆಲ್ಲನೂ ವಾಟ್ಸಪ್ ಮಾಡಿದ್ದೆ. ಸೊ ಪ್ರಿಷಾದು ಇದು ಒಂದು ಫ್ಲವರ್ ಥೀಮಲ್ಲಿ ಇರೋವಂಥ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೆ. ನನಗೆ ಬೇಬಿ ಬರ್ಡೇ, ಸ್ಪೆಷಲಿ ಪ್ರಿಷಾ ಫಸ್ಟ್ ಬರ್ತ್ಡೇಗೆ ಫ್ಲವರ್ಸ್ ಥೀಮ್ ಇದೆ, ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ರೋಸ್ ಆ ಥರ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ಅದೇ ಥರ ಒಂದು ಕ್ಲಾಸಿ ಲುಕ್ಕಲ್ಲಿ ಒಂಥರ ಎಲಿಗೆಂಟಾಗಿ ಆ ರೀತಿಯಾಗಿ ಅವಳ ಬರ್ಡೇ ಡಿಸೈನ್ನ ನಾವು ಸೆಲೆಕ್ಟ್ ಮಾಡಿರೋದು. ಹಾಗೆ ರಿಟರ್ನ್ ಗಿಫ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲರನ್ನ ಕರೆದಿರ್ತೀವಿ, ಅವರಿಗೊಂದು ಗ್ರೀಟ್ ಮಾಡಿ ಕಳಿಸೋ ಥರ. ಸೊ ನಾನು ಇಲ್ಲಿ ಯುನೀಕಾಗಿ ಟ್ರೆಡಿಷ್ನಲ್ ಲುಕ್ಕಲ್ಲೇ ಒಂದು ರಿಟರ್ನ್ ಗಿಫ್ಟ್ ಕವರ್ನ ನಾನು ಹೆಣ್ಮಕ್ಳಿಗೆ ಕುಂಕುಮಕ್ಕೆ ಅಂಥೇಳಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ದೀವಿ. ಹಾಗೆ ಇದರಲ್ಲಿ ಹ್ಯಾಪಿ ಬರ್ಡೇ ಪ್ರಿಷಾ ಅಂತ ಕೂಡ ಕಸ್ಟಮೈಸ್ ಮಾಡಿಸಿದ್ದೀವಿ. ಈ ಒಂದು ಕವರ್ನ ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದು ಅದನ್ನು ಮತ್ತೆ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡ್ತಾರಲ್ವ, ಅವರು ಈ ರೀತಿಯಾಗಿ ಪ್ರಿಂಟ್ ಮಾಡಿಕೊಡ್ತಾರೆ. ಅವ್ರ ಹತ್ರ ಕಸ್ಟಮೈಸ್ ಮಾಡಿಸಿ ಈ ಥರ ಪ್ರಿಷಾ ಅಂತ ಅದ್ರ ಮೇಲೆ ಹೆಸರು ಬರೆಸ್ಬಿಟ್ಟು ನಾವು ಒಂದು ಗೋಲ್ಡ್ ಕಲರ್ ಒಂದು ಫ್ಲವರ್ ಬೋನ ಕಟ್ಬಿಟ್ಟು ಅದರೊಳಗಡೆ ಎಲ್ಲ ಗಿಫ್ಟ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದ್ರ ಒಳಗಡೆ ಇಡೋದಕ್ಕೂ ಅಷ್ಟೇ ಯುನೀಕಾಗಿ ಗಿಫ್ಟ್ನ ಸೆಲೆಕ್ಟ್ ಮಾಡಿದ್ವಿ. ಏನಂತ ಗೆಸ್ ಮಾಡಿ ನೋಡೋಣ. ಗೆಸ್ಟ್ ಮಾಡಿದ್ರಾ? ಸೊ ಎಷ್ಟೊಂದು ಈಗ ಬ್ಲೌಸ್ ಪೀಸ್ ಆಗಲಿ, ವಾಟರ್ ಬಾಟಲ್, ಹಾಗೆ ಟಿಫನ್ ಬ್ಯಾಗ್ಸ್ ಈ ಥರ ಎಲ್ಲ ರೆಗ್ಯುಲರಾಗಿ ಕೊಡ್ತಾ ಇರ್ತಾರೆ. ಟವಲ್ಸ್, ಇವಾಗೆಲ್ಲ ಏನೇನೋ ಯೂನಿಕಾಗಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಬಟ್ ಆದರೆ ನಮ್ಮ ಒಂದು ಗಿಫ್ಟ್ ಒಂಥರ ಮೀನಿಂಗ್ಫುಲ್ ಆ್ಯಂಡ್ ಯಾವಾಗಲೂ ಎಲ್ಲರೂ ಯೂಸ್ ಮಾಡಬೇಕು. ಆ್ಯಂಡ್ ಎಲ್ಲ ಏಜವರು, ಅಂದರೆ ನಾವು ಹ್ಯಾಂಡ್ ಬ್ಯಾಗ್ ಸೆಲೆಕ್ಟ್ ಮಾಡೋದಕ್ಕೆ ಹೋದ್ವಿ, ಬಾಕ್ಸ್, ವಾಟರ್ ಬಾಟಲ್ ಈ ಥರ ಎಲ್ಲ ಇದ್ದಾಗ ಕೆಲವು ಮಕ್ಕಳು ಯೂಸ್ ಮಾಡ್ತಾರೆ, ಕೆಲವರು ದೊಡ್ಡವರಷ್ಟೇ ಯೂಸ್ ಮಾಡ್ತಾರೆ. ಅಂಡ್ ಜೊತೆಗೆ ಇನ್ನು ಕೆಲವುದನ್ನು ಏಜ್ ವೈಸು ಯೂಸ್ ಮಾಡಬೇಕಾಗುತ್ತೆ ಹ್ಯಾಂಡ್ ಬ್ಯಾಗ್ ಎಲ್ಲ ಕೊಟ್ಟರೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಈ ಥರ ಒಂದು ಚಿಕ್ಕದು ಒಂದು ಸ್ಟ್ಯಾಂಡ್ ರೀತಿಯಾಗಿ ತೊಗೊಂಡ್ವಿ. ಇದು ಮಂಟಪದ ಥರ ಒಂದು ಇದಕ್ಕೇನಂತಾರೆ ಆರತಿ ಮಾಡೋಕ್ಕೆ ಎಲ್ಲ ಇಡೋ ಸ್ಟ್ಯಾಂಡ್.
ಸೊ ಇದನ್ನು ನಾವು ಕೊಟ್ಟರೆ ಸೊ ಎಲ್ಲರ ಮನೆಗೂ ಎಲ್ಲ ಶುಭ ಕಾರ್ಯದಲ್ಲೂ ಯೂಸ್ ಮಾಡ್ತಾರೆ ಅಲ್ವಾ. ಸೊ ಒಂಥರ ತುಂಬಾ ಮೀನಿಂಗ್ಫುಲ್ ಅಂತ ಅನ್ನಿಸ್ತು. ಅದು ನನ್ನ ಮಗಳ ಫಸ್ಟ್ ಬರ್ಡೇಗೆ ಇದು ಪರ್ಫೆಕ್ಟ್ ಗಿಫ್ಟ್ ಅನ್ನಿಸ್ತು. ಅದರಲ್ಲಿ 2 ರೀತಿಯಾಗಿ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ಬಂದು ಮಕ್ಕಳಿಗೂ ಕೂಡ ಅವ್ರಿಗೂ ಕೂಡ ಬರ್ಡೇಗೆ ಬಂದಿರೋ ಒಂದು ಖುಷಿ ಆ್ಯಂಡ್ ಒಂದು ಸ್ವೀಟ್ ರಿಟರ್ನ್ ಗಿಫ್ಟ್. ಇದಕ್ಕೂ ಕೂಡ ಸ್ಮಾಲ್ ಕವರ್ಸಿಗೂ ಹ್ಯಾಪಿ ಬರ್ಡೇ ಪ್ರಿಷಾ ಅಂತ ಕಸ್ಟಮೈಸ್ ಮಾಡಿಸಿದ್ದೀವಿ. ಸೊ ಮಕ್ಕಳಿಗೆ ಅಂತ ಕೊಡೋದಕ್ಕೆ ಬಂದಾಗ ತುಂಬಾ ಆಪ್ಷನ್ ನೋಡಿದ್ವಿ. ನಾವು ಮಾರ್ಕೆಟ್ ಹೋದರೆ ಎಷ್ಟೊಂದು ಥರ ಆಪ್ಷನ್ ಇರುತ್ತೆ. ಆಲ್ಮೋಸ್ಟ್ 2-3 ಅವರ್ಸ್ ನೋಡಿದ್ರೂ ತುಂಬಾ ಕನ್ಫ್ಯೂಸ್ ಆಗಿ ಹೋಗ್ಬಿಡ್ತಿದ್ವಿ. ಹಾಗಾಗಿ ನಾನಿಲ್ಲಿ 2 ರೀತಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದು ಈ ರೀತಿ ಗೇಮ್ ಆಡೋ ರೀತಿಲಿ, ಇದು ಆಲ್ಮೋಸ್ಟ್ ನಾವು ದೊಡ್ಡವರು ಕೂಡ ಆಡ್ಬೋದು ಅನಿಸುತ್ತೆ. ತುಂಬಾ ಇಷ್ಟ ನನಗೆ ಇದು ರಿಂಗ್ ಹಾಕೋದು. ರಿಂಗ್ ಕ್ಲಿಯರ್ ಮಾಡೋದಕ್ಕೆ ಸಖತ್ ಇಂಟ್ರೆಸ್ಟ್ ಅನಿಸುತ್ತೆ. ಇದನ್ನು ನಾನು ಮುಂಚೆ ಎಲ್ಲ ಆಡ್ತಾಯಿದ್ದೆ. ನನಗೆ ಪರ್ಸ್ನಲಾಗಿ ಇದು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತಾರೆ ಎಲ್ಲ ಏಜವರು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ಗಿಫ್ಟನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಬಂದಿದ್ದು ಪಿಗಿ ಬ್ಯಾಂಕ್. ಚಿಕ್ಕ ಮಕ್ಕಳಿಗೆ ಒಂಥರ ಯುನೀಕಾಗಿ ಸಸ್ಪೆನ್ಸ್ ಆಗಿರಲಿ, ಒಂಥರ ಕ್ಯೂರಿಯಾಸಿಟಿ ಥರ ಅಂತ ಹೇಳಿಬಿಟ್ಟು ಪಿಗ್ಗಿ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅದರೊಳಗಡೆ ಚಾಕ್ಲೇಟ್ಸು ಎಲ್ಲದರಲ್ಲೂ ಅಷ್ಟೇ ನಾವು ಚಾಕ್ಲೇಟ್ಸು ಎಲ್ಲ ಹಾಕಿಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದರಲ್ಲಿ ಎಲ್ಲ ಕಲರ್ಫುಲ್ ಆಗಿದೆ. ನೀವು ನಿಮ್ಮ ಮಗು ಬರ್ತಡೆಗೆ ಯಾವ ರೀತಿಯಾಗಿ ರಿಟರ್ನ್ ಗಿಫ್ಟನ್ನ ಪ್ಯಾಕ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಕಪ್ ಕೇಕ್ಸ್ ಮತ್ತು ಚಾಕ್ಲೇಟ್ಸ್ ಅದೆಲ್ಲ ಕೊಡ್ಬೋದು, ಬಟ್ ಆದರೆ ಜಾಸ್ತಿ ಟೈಮ್ ಇರೋದಿಲ್ಲ ಅಲ್ವಾ. ಸೊ ಮಕ್ಕಳು ಹತ್ರ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ಗಿಫ್ಟನ್ನ ಯಾವಾಗಲೂ ಯೂಸ್ ಮಾಡೋ ಥರದ್ದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ 150+ ರಿಟರ್ನ್ ಗಿಫ್ಟ್ಸ್ನ ಪ್ಯಾಕ್ ಮಾಡಿದ್ದೀವಿ. ಇನ್ನೂ ಎಕ್ಸ್ಟ್ರಾನು ಬೇಕು, ಇನ್ನೂ ತರಿಸ್ಕೊತಾ ಇದ್ದೀವಿ. ನೋಡಿ ತುಂಬಾ ಆಲ್ಮೋಸ್ಟ್ 1 ರೂಮ್ ಫುಲ್ಲು ತುಂಬ್ತಾ ಇದೆ. ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಒಟ್ಟೊಟ್ಟಿಗೆ ಇಷ್ಟೊಂದು ರಿಟರ್ನ್ ಗಿಫ್ಟನ್ನ ನೋಡಿದ್ದು. ಅಮೆರಿಕದಲ್ಲಿ ಒಂದು ಮಿನಿಮಮ್ ಆಗಿ ಪ್ಯಾಕ್ ಮಾಡ್ತೀವಿ ಅಲ್ವಾ, ಒಂದು 20-30 ಬ್ಯಾಗ್ಸ್ನಷ್ಟೇ ಪ್ಯಾಕ್ ಮಾಡ್ತೀವಿ. ಇಲ್ಲಿ ಲಾರ್ಜ್ ಕ್ವಾಂಟಿಟಿಲಿ ಪ್ಯಾಕ್ ಮಾಡ್ತಾ ಇರೋದು. ಆ್ಯಂಡ್ ಬನ್ನಿ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಒಂದು ಶಾರ್ಟ್ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನಾನು ಪರ್ಸ್ನಲಾಗಿ ವಿಡಿಯೋ ಶೂಟ್ ಏನು ಮಾಡೋದಕ್ಕೆ ಹೋಗಿಲ್ಲ. ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಆಯಿತು ಅಂತ ನೀವು ವಿಡಿಯೋದಲ್ಲಿ ಗ್ಲಿಮ್ಸ್ನ ನೋಡ್ಬೋದು. ನಾವು ಪ್ರಿಷಾ ಬರ್ತಡೇ ಮಾಡಿದ್ದು ಹೋಟೆಲಲ್ಲಿ ಇಟ್ಕೊಂಡಿದ್ದು.
ಎಲ್ಲ ಬಫೆ ಸಿಸ್ಟಮ್ ಪರ್ ಪ್ಲೇಟ್ ಆ ರೀತಿಯಾಗಿ ಕೌಂಟ್ ಇದ್ದಿದ್ದು. ಆ್ಯಂಡ್ ಈ ಹೋಟೆಲ್ ಕೂಡ ಅಷ್ಟೇ V1 ಹೋಟೆಲ್ ಅಂತ. ಇದು ಎಂಟ್ನೆಮೈಲಿ ಸರ್ಕಲ್ ಹತ್ರನೇ ಬರುತ್ತೆ. ಎಂಟ್ರಿ ಎಕ್ಸಿಟ್ಗೆಲ್ಲನೂ ತುಂಬ ಈಸಿ ಆಗುತ್ತೆ, ಬರೋರಿಗೆಲ್ಲ ಕನ್ವೀನಿಯೆಂಟ್ ಇರುತ್ತೆ ಅಂತ ಈ ಒಂದು ಲೊಕೇಶನ್ನ ಚೂಸ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ ವೆಡ್ಡಿಂಗ್ ಹಾಲ್ ಥರ ಇದೆ. ಹೈ ಸೀಲಿಂಗ್, ಶಾಂಡಿಲಿಯರ್ ಆ್ಯಂಡ್ ಹೋಟೆಲ್ ಕೂಡ ಅಷ್ಟೇ. ಫುಡ್ಡು ಸ್ಪೆಷಲಿ ಇಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಪಾರ್ಟಿ ಇವೆಂಟ್ನ ಅಟೆಂಡ್ ಮಾಡಿದ್ದೆ. ಸೊ ಅವಾಗ ಡೈರೆಕ್ಟಾಗಿ ನೋಡಿ ನನಗೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಪರ್ಸ್ನಲಾಗಿ ಅನ್ನಿಸ್ತು. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. MC ಕೂಡ ನಾವು ಅರೇಂಜ್ ಮಾಡಿದ್ರಿಂದ ಹೋಸ್ಟ್ ಅವರೇ ಎಲ್ಲನೂ ನೋಡ್ಕೊಂಡಿದ್ದು, ಎಲ್ಲ ಮಾಡೋದು ಎಲ್ಲ ಕಂಪ್ಲೀಟಾಗಿ. ಮಕ್ಕಳನ್ನ ಎಂಗೇಜ್ ಆಗಿರ್ಬೋದು, ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಗೇಮ್ಸ್ ಆಡಿಸೋದು, ಆ ಥರ ಎಲ್ಲ ಒಂದು ಇವೆಂಟ್ ನಡೀತು. ಫನ್ ಆಗಿತ್ತು ಆ್ಯಕ್ಟಿವಿಟಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾನು, ಪ್ರಿಷಾ. ಹಾಗೆ ನೀವು ನೋಡ್ಬೋದು, ನಾನು ಕೂಡ ಲೆಹೆಂಗಾ ಹಾಕಿದ್ದೀನಿ. ಎಲ್ಲ ಫುಲ್ ನಮ್ಮ ಇಡೀ ಫ್ಯಾಮಿಲಿ ಫುಲ್ಲು ಮ್ಯಾಚಿಂಗಲ್ಲಿ ಇದ್ದೀವಿ. ನಾನು ಬ್ಲಷ್ ಪಿಂಕ್ ಲೆಹೆಂಗಾ, ಹಾಗೆ ಜಸ್ಟ್ ಸಿಂಪಲ್ಲಾಗೇ ನೆಕ್ಲೇಸ್ ಮತ್ತು ವೈಟ್ ಸ್ಟೋನ್ ಬ್ಯಾಂಗಲ್ಸ್ ಆ ಥರನೇ ಹಾಕಿ ರೆಡಿಯಾಗಿದ್ದೀನಿ. ಮೇಕಪ್ಪು ಕೂಡ ನಾನೇ ಮಾಡ್ಕೊಂಡಿದ್ದು. ಜೊತೆಗೆ ಚಂದು ಕೂಡ ಅಷ್ಟೇ, ಅವರು ಕೂಡ ಲೈಟ್ ಶೇಡ್ ಬ್ಲೂ ಇಶಲ್ಲಿ ರೆಡಿ ಆಗಿಬಿಟ್ಟು ಅವರು ಕೂಡ ಅವರು ಒಂದು ಔಟ್ಫಿಟ್ ಅವರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾವು ಈ ರೀತಿಯಾಗಿ ಫ್ಯಾಮಿಲಿ ರೆಪ್ರೆಸೆಂಟಾಗಿ ಈ ರೀತಿಯಾಗಿ ಕಾಣ್ತಾ ಇದ್ದೀವಿ. ನಾವು ಯಾವ ರೀತಿ ರೆಡಿಯಾಗಿರೋದು ನಿಮಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತಾ? There was once a day that I would pray for you. I'd go and misbehave just so you'd notice too. Sneaking looks up and down from across the room. Damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight. Don't waste time to my place. I feel my heart erase. So catch me if I fall. Praying that this night's gonna last. You got it all on tap, I'm loving your vibe, always have your back. We like all the same tracks, listen all night in the sheets all black. Said I'm falling fast, don't remember life before you, that's fast. I feel good, you look great, I like you, I can't. ಸೊ ನಾನು ಚಂದು ಯಾವ ರೀತಿ ಕಾಣ್ತಾ ಇದ್ದೀವಿ, ಹಾಗೆ ಪ್ರಿಷಾ ಬೇಬಿದು ಡ್ರೆಸ್ ಯಾವ ರೀತಿ ಕಾಣ್ತಾ ಇದೆ ಅವಳಿಗೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ಫೈನಲಿ ನನಗೆ ಅವಳಿಗೆ ಯಾವ ರೀತಿ ಬೇಕೋ ಅದೇ ಥರ ಒಂದು ಕ್ಯೂಟ್ ಡ್ರೆಸ್ನ ನಾನು ರೆಡಿ ಮಾಡಿದ್ದು ಸಖತ್ ಇಷ್ಟ ಆಯಿತು. ಸೊ ಫೈನಲ್ ಲುಕ್ ಈ ರೀತಿ ಆಗಿದೆ. ನಮ್ಮ ಒಂದು ಪಿಕ್ಸ್ ಮತ್ತು ವಿಡಿಯೋ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪರ್ಸ್ನಲಾಗಿ ನಾನು ಯಾವುದೇ ಥರ ವೀಡಿಯೋ ಶೂಟ್ ಏನೂ ಮಾಡೋದಕ್ಕೆ ಆಗಲಿಲ್ಲ. ತುಂಬಾ ಬ್ಯುಸಿ ರೂಟೀನ್, ಎಷ್ಟೊಂದು ಥಿಂಗ್ಸ್, ಹಾಗೆ ಮನೇಲೆಲ್ಲ ಗೆಸ್ಟ್ ಇದ್ದರು. ಹಾಗಾಗಿ ನನಗೆ ಏನಕ್ಕೂ ಆಗ್ತಾನೆ ಇರಲಿಲ್ಲ, ಫುಲ್ ಬ್ಯುಸಿ ಆಗಿದ್ದೆ. ಹೋಪ್ಸು ನೀವೆಲ್ಲರೂ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನೋಡಿದ್ರಲ್ಲ ನಮ್ಮ ಕ್ಯೂಟ್ ಲಿಟ್ಲ್ ಏಂಜಲ್ ಬರ್ತ್ಡೇ ಸೆಲೆಬ್ರೇಷನ್ ಯಾವ ರೀತಿ ಆಯಿತು ಅಂತ. ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಆಲ್ರೆಡಿ ಇಯರ್ಸ್ಗೆ ಬಂದಿದ್ದೀವಿ. ಜೊತೆಗೆ ಇವಾಗ ನಮ್ಮ ಹೊಸ ರೂಟೀನ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ನಾನು ಎಲ್ಲ ಡೈಲಿ ವ್ಲಾಗ್ಸ್ ಅಪ್ಡೇಟ್ ಮಾಡೋದಕ್ಕೆ ಶುರು ಮಾಡ್ತೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ಇದೇ ರೀತಿನ ಇರಲಿ. ನೀವು ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಅವಳಿಗೆ ಬರ್ತ್ಡೇ ವಿಶಸ್ ಮಾಡಿದ್ದೀರಾ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. Love you all. Pray for you. Bye bye. I'd go misbehave just so you'd notice too. Sneaking looks up and down from across the room. Damn, what a hell of a view. I feel good, you look great, I like you, I can't wait. A first time, a first date, you're so fine, I'm so late. You sip wine, I drink straight. Don't waste time to my place. I feel my heart erase. So catch me if I fall. Praying that this night's gonna last. You
got it all on tap. I'm loving your